ಕಾಂಗ್ರೆಸ್ನವರು ಬರೀ ಆಶ್ವಾಸನೆ ಕೊಡೋದು ಬಿಟ್ಟರು ಮೂಲ ಸೌಲಭ್ಯ ಇಲ್ಲ. ಇಲ್ಲಿ 15 ವರ್ಷ ಆಯ್ತು ಸುಮ್ಮನೆ ಆಶ್ವಾಸನೆ. ಇಲ್ಲಿ ಯಾರು ಅಪ್ಪಾಜಿ ಬಂದ್ರೆ ಯಾರು ಬಂದಿಲ್ಲ ನೋಡಕ್. ಈಗ ನಮ್ಗೆ ವೋಟ್ ಕೊಡು ಅಂದ್ರೆ ಹೆಂಗ್ ಕೊಡ್ಬೇಕು ಹೇಳ್ರಿ? ಇವ್ರ ಎಲೆಕ್ಷನ್ ಎಲ್ಲ ಬಂದಾಗ ಹಿಂಗೆ ರೋಡ್ ಮಾಡಿರ್ತಾರೆ, ಒಂದು ರೋಡು ಯಾವ್ದಾದ್ರು ಒಂದು ಲೈಟ್ ಇಷ್ಟ ಹಾಕಿ ಮುಗೀತು, ನಡಿ ಓಡಾಕ್ಬೇಕಂತ. ಕಾಲೇಜ್ ಇಲ್ಲ, ಒಂದು ಯಾವ್ದಾರ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ, ಎಲ್ಲದೂ ಆ ಕಡೆನೇ ಹೋಗ್ಬೇಕು. ಏನಾರ ಅಕಸ್ಮಾತ್ ರಾತ್ರಿ ಆತಪ್ಪ ಅಂದ್ರೆ ಸಾಯದೆ. ನಾವು 15 ವರ್ಷದಿಂದ ನೋಡಿದ್ವಿ, ಇನ್ನೊಂದು 15 ವರ್ಷ ಆದ್ರೂ ನನಗಂತೂ ಡಾಕ್ಯುಮೆಂಟ್ ಸಿಗಲ್ಲ. ಮಾತ್ರ ಫಂಡಮೆಂಟಲ್ ರೈಟ್ಸ್ ಇದೆ. ಹೌದಾ, ನನ್ನ ಒಪಿನಿಯನ್ ನಾನು ಹೇಳ್ಬೋದು. ಆ ಪಾರ್ಟಿಗೆ ಹಾಕೋಣ, ಈ ಪಾರ್ಟಿಗೆ ಹಾಕೋಣ, ಯಾವ ಪಾರ್ಟಿಗೆ ಹಾಕಿದ್ರು ನಮಗೇನು ಇಲ್ಲ. ನಾವು ಈಗ ಕಾಂಗ್ರೆಸ್ಗೆ ಕೋಆಪರೇಟ್ ಮಾಡಲ್ಲ ಮೇಡಮ್. ಅವರ ಸೇವಕರೇನಲ್ಲ, ಭರೋಸೆ ಇಟ್ಕೊಂಡಿದ್ದೀವಿ. ಅವ್ರು ಏನಾದ್ರು ನಮ್ಗೆ ಸಹಾಯ ಮಾಡ್ತಾರ? ಇಲ್ಲೇನು ಇದ್ದಿಲ್ಲ, ಕರೆಂಟ್ ಇದ್ದಿಲ್ಲ, ನೀರು ಇದ್ದಿಲ್ಲ, ಏನಿಲ್ಲ. ನಾವು ಶಾಮನೂರ್ ಹತ್ರ ಓಡಾಡಿ ಸ್ವಲ್ಪ ನೀರು ಕರೆಂಟ್ ತರಿಸಿದ್ದೀವಿ. ಇಲ್ಲಿ ಚರಂಡಿ ರೋಡ್ ಏನಿಲ್ಲ. ಈಗ ಮೊನ್ನೆ ಇದು ರೋಡ್ ಕೊಡ್ರಿ ಅಂದಕ್ಕೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಪತ್ರ ಕೊಟ್ಟಿಲ್ಲ. ಭಾಳ ಜನದಿಂದ ನಾವು ಭಾಳ ಒಂದೊಂದ್ಸ ಬಿದ್ದುಬಿಟ್ಟಿವಿ. ಯಾರು ಲೀಡ್ರ್ ಬಂದ್ರು ಏನು ಕೊಟ್ಟಿಲ್ಲ. ಇಲ್ಲಿ ಯಾರು ಅಪ್ಪಾಜಿ ಬಂದ್ರೆ ಯಾರು ಬಂದಿಲ್ಲ ಇಲ್ಲಿ ನೋಡಕ್. ನಾವು ಹೆಂಗದೆ ಕಷ್ಟ ಸುಖ ಏನು ಅವ್ರು ಹಂಚ್ಕೊಂಡಿಲ್ಲ. ಈಗ ಒಂದೇ ಸಲ ಬಂದು ನಮಗೆ ಇದು ಕಾಂಗ್ರೆಸ್ಸಿಗೆ ಓಟ್ ಹಾಕ್ರಿ ಅಂದ್ರೆ ನಾವು ಹೆಂಗೆ ಹಾಕ್ಬೇಕು? ಈಗ ನಾವು ಹಾಕಿದ್ದೇವೆ, ನಮಗೆ ಎಷ್ಟು ವಯಸ್ಸಿಂದ ಓಟ್ ನಡೀತೈತೆ ಆಗಿಂದ ಅವ್ರಿಗೆ ಕೊಟ್ಟಿದ್ದೇವೆ ನಾವು ಓಟ್ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಮಾತ್ರ ಐತಲ್ಲ, ನಮಗೆ ಬಂದು ಇಲ್ಲಿ ನೋಡ್ಕೊಂಡು ಏನು ಅಂತ ನೋಡಿ ಆಮೇಲೆ ಬಂದು ಅವ್ರು ನಮಗೆ ಕೇಳಿ ನಾವು ಕೊಡ್ತೀವಿ. ಏನು ಅಭಿವೃದ್ಧಿ ಮಾಡಿಲ್ಲ ಇಲ್ಲಿ ನಮಗೆ. ಅವ್ರು ಬಂದು ಈ ತರ ಮಾತಾಡ್ಲಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಪರ ಇರೋದಿಲ್ಲ. ಅವ್ರು ಐತಲ್ಲ ಬಂದಿಲ್ಲ, ನಮಗೆ ನೋಡ್ಬೇಕು ಯಾವ ಕಷ್ಟ ಸುಖ ಎಲ್ಲ ನೋಡ್ರಿ. ನಾವು ಹೆಂಗೆ ಜೀವನ ಮಾಡ್ತಾ ಇದೀವಿ ಇಲ್ಲಿ ಎಲ್ಲ ಜೀವನ ಮಾಡೋದು ನಮಗೆ ನೋಡ್ರಿ. ನೀವು ಬೇರೆ ಕಡೆ ಹತ್ರ ಎಲ್ಲ ನೋಡ್ರಿ. ಆ ರೈಲ್ ಅಡಿ ಈ ಕಡೆ ಏನು ನಮಗೆ ಮಾಡಿಲ್ಲ ಅವ್ರು. ಆ ಕಡೆ ಆಗೈತೆ ಅಭಿವೃದ್ಧಿ, ಆ ಕಡೆ ಮಾಡಿದಾರೆ, ಈ ಕಡೆ ಏನು ಮಾಡಿಲ್ಲ. ಯಾರಂತ ಬಂದೇ ನೋಡಿಲ್ಲ ಮೇಡಮ್, ಒಬ್ಬರು ಬಂದಿಲ್ಲ ನೋಡ್ರಿ ಇಲ್ಲಿ ತಕನು. ನಮ್ಗೆ ಇಲ್ಲಿ ಕರೆಂಟಿಂದು ಬಹಳ ಇತ್ತು, ಅದೇನ್ ಮಾಡ್ಕೊಟ್ರು ಬಿಡ್ರಿ. ಈಗ ಏನ್ ಔಷಧಿ ಐತಿ, ನಮ್ಗೆ ಪತ್ರ ಬೇಕು, ಮೇನ್ ಪತ್ರ ಬೇಕು, ರಸ್ತೆ ಇಲ್ಲ. ಈಗ ನಮ್ಗೆ ವೋಟ್ ಕೊಡು ಅಂದ್ರೆ ಹೆಂಗ್ ಕೊಡ್ಬೇಕು ಹೇಳ್ರಿ? ಬಂದು ನೋಡ್ಕೋಬೇಕ್ರ ಅವ್ರು ಬಂದು. ಸ್ಕೂಲ್ ಅಂದ್ರೆ ಆ ಕಡೆನೇ ಹೋಗ್ಬೇಕು ನಮ್ಮ ಮಕ್ಕಳೆಲ್ಲ. ಈ ಕಡೆ ಒಂದು ಏನಾರ ಮಾಡಕ್ ಬೇಡ. ಅವ್ರು ಇಷ್ಟೆಲ್ಲ ತಗೊಂತಾರ ಓಟ್. ಅವರು ಕಾಲೇಜ್ ಇಲ್ಲ, ಒಂದು ಯಾವ್ದಾರ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ, ಎಲ್ಲದೂ ಆ ಕಡೆನೇ ಹೋಗ್ಬೇಕು. ಏನಾರ ಅಕಸ್ಮಾತ್ ರಾತ್ರಿ ಆತಪ್ಪ ಅಂದ್ರೆ ಸಾಯದೆ. ಏನು ಆ ಕಡೆ ಹೋಗಕ್ ಬರಂಗಿಲ್ಲ. ಅಲ್ಲಿ ಹೋದ್ರೂ ದುಡ್ಡು ಕಟ್ಬೇಕು ಜಾಸ್ತಿ, ಆಮೇಲೆ ಅಡ್ಮಿಷನ್ ಮಾಡ್ಬೇಕಲ್ಲ. ಇಲ್ಲ ಅಂದ್ರೆ ಇಲ್ಲ. ನೀರೆಲ್ಲ ಮೇಡಮ್ ಇಲ್ಲೇ ಒಳಗಡೆನೆ ಬರ್ತಾವ್ರಿ. ಅಂಡ್ರುಗುಂಡು ನೀರೆಲ್ಲ ಮನೆಯಲ್ಲೇ ಒಳಗಡೆನೆ ಬರ್ರಿ ಅಂತ ನಾವು ಎಷ್ಟು ಕರೆದ್ರು ಯಾರು ಬಂದು ನೋಡೋರಿಲ್ಲ, ಒಬ್ಬರು ಅಣಿಕೆ ನೋಡಂಗಿಲ್ಲ. ಈಗ ಓಟ್ ಬಂದಾಗ ಓಟ್ ಕೊಡ್ರಿ ಹಿಂಗೆ ಕೊಡ್ತಾರೆ. ಅವ್ರು ಬರಬೇಕು. ಈಗ ಕಾಂಗ್ರೆಸ್ ಗೆಲ್ಬಾರ್ದು ಅಂದ್ರೆ ಈಗ ಬಂದು ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ 15 ವರ್ಷ ಆಯ್ತು ಕಾಂಗ್ರೆಸ್ನವರು ಬರೀ ಆಶ್ವಾಸನೆ ಕೊಡೋದು ಬಿಟ್ಟರೆ ವಿನ ಏನು ಮೂಲ ಸೌಲಭ್ಯ ಇಲ್ಲ. ರಸ್ತೆ ಇಲ್ಲ, ಡ್ರೈನೇಜ್ ಇಲ್ಲ. ಎಲ್ಲ ಡ್ರೈನೇಜ್ ನೀರು ಒಳಗೆ ಚರಂಡಿ ಮನೆ ಒಳಗೆ ಬರ್ತದೆ. ಕಾಂಗ್ರೆಸ್ನವ್ರು ಬರೀ ಆಶ್ವಾಸನೆ ಕೊಡ್ತಾರೆ. ಕಾಂಗ್ರೆಸ್ನವ್ರು ಏನೋ ದುಡ್ಡು ಕೊಟ್ಟರೆ ಅಲ್ಲಿ ಅಲ್ಪ ಸ್ವಲ್ಪ ಆಚೆ ಕಡೆ SPS ನಗರ ಆಚೆ ಕಡೆ ಎಲ್ಲ 5,000 ಕೊಟ್ಟರೆ ಇಲ್ಲಿ 1,000ನೇ ತಲುಪೋದು. 1,000 1,500 ತಲುಪೋದು ಅಷ್ಟೇ. ಅದು ಬಂದರೆ ಬೋರ್ ನೀರು ಇಲ್ಲ ಇಲ್ಲಿ, ಮೂಲ ಸೌಲಭ್ಯ ಇಲ್ಲ ಇಲ್ಲಿ. 12 ದಿವಸಕ್ಕೆ ನೀರು ಬಿಡ್ತಾನೆ, ಮೂಲ ಸೌಲಭ್ಯ ಇಲ್ಲ ಇಲ್ಲಿ. ರೋಡ್ ಬೇಡ, ಲೈಟ್ ಬೇಡ, ಹಕ್ಕುಪತ್ರ ಕೊಡ್ತೀನಿ ಅಂತ 15 ವರ್ಷ ಇರ್ರಿ. ನಾವು ಹೇಳ್ತೀವಿ, ನೀವು 15 ವರ್ಷ 15 ವರ್ಷ ಆದ ಇಲ್ಲಿ ಹಕ್ಕುಪತ್ರ ಕೊಡ್ತೀನಂತ ಹಕ್ಕುಪತ್ರ ಇದುವರೆಗೂ ಕೊಟ್ಟಿಲ್ಲ. 15 ವರ್ಷ ಆಯ್ತು ಸುಮ್ಮನೆ ಆಶ್ವಾಸನೆ. ಇದು ಬೀಡಿ ಕಾರ್ಮಿಕರ ಕಾಲೋನಿ, ಇದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕಾಲೋನಿಯಿಂದ ಮಾಡಿ ಆಶ್ರಯಕ್ಕೆ ಸೇರ್ಪಡಿಸಿದ್ದು. ಇದು ಇದುವರೆಗೂ ನಮಗೆ ಮೂಲ ಸೌಲಭ್ಯ ಇಲ್ಲ, ಏನು ಇತ್ಯಾದಿ. ನಮಗೆ ದೊಡ್ಡ ಆಸ್ಪತ್ರೆ ಇಲ್ಲ. ಎಲ್ಲ ಈಗ ಈ ಸಲ ಕಾಂಗ್ರೆಸ್ಸಿನವರಿಗೆ ಏನು ಸಪೋರ್ಟೇ ಮಾಡಲ್ಲ. ನಾವು ಎಲ್ಲ BJPಗೆ ಇದು ಮಾಡೋದು. ಕಾಂಗ್ರೆಸ್ನ ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗೋದು ಅಷ್ಟೇ. 5 ವರ್ಷಕ್ಕೆ ಒಂದೇ ಸಲ ಬರೋದು ಇವರು. ಓಟೇ ಹಾಕೋದಿಲ್ಲ. ನಾವು ಇಲ್ಲಿ 500 ಜನ ಇದ್ದೀವಿ, 500 ಮನೆ, 250 ಮನೆ ಇದ್ದಾವೆ. 2,500 ಓಟ್ ಇದಾವೆ ಇಲ್ಲಿ ಯಾರು ನಮಗೆ ಈ 1ನೇ ವಾರ್ಡಿಗೆ ಬರ್ತೈತಿದ್ವು ಅಂತಾರೆ. ಈ 2ನೇ ವಾರ್ಡ್ನಿಗೆ ಕೇಳಿದ್ರೆ ಇಲ್ಲಿ ಈ ಕಾರ್ಪೊರೇಟರ್ ಅವ್ನಿಗೆ 1ನೇ ವಾರ್ಡ್ ನನಗೆ ಕೇಳಿ JD ಪ್ರಕಾಶ್ ನನಗೆ, ಆ JD ಪ್ರಕಾಶ್ ನನಗೆ ವಾರ್ಡೇ ಬರಲ್ಲಪ್ಪ, ದೊಡ್ಡ ವಾರ್ಡ್ ಕೊಟ್ಟಿದ್ದಾರೆ ನನಗೆ ಅಂತಾನೆ. ಇವನು ಹೋದ್ರೆ ಈ ವಾರ್ಡ್ ನನಗೆ ಸೇರಲ್ಲಪ್ಪ, ಇಷ್ಟೇ ಬರೋದು. ಆ ರೋಡಿಂದ ಆ ಬೋರ್ ನೀರು ಕಟ್ ಮಾಡಿದ ನಾವು ಅಲ್ಲಿಂದ. ಬೋರ್ ಅವ್ನು ಗೆದ್ದ ತಕ್ಷಣ 2ನೇ ವಾರ್ಡ್ ಕಾರ್ಪೊರೇಟರ್ ಬೋರ್ ಕಟ್ ಮಾಡಿದ. ಇದು ಬೋರ್ ಸೌಲಭ್ಯ ಇಲ್ಲಿ ಕಾಂಗ್ರೆಸ್ನವರಿಗೆ ಹಾಕಿದ್ ನಾವು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಈಗ ಕಾಂಗ್ರೆಸ್ಸಿಗೆ ಕೋಆಪರೇಟ್ ಮಾಡಲ್ಲ ಮೇಡಮ್. ಮೂಲ ಸೌಲಭ್ಯ ಹಕ್ಕುಪತ್ರ ಕೊಡಬೇಕು. ಹಕ್ಕುಪತ್ರ ಇಲ್ಲ, ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ, ಏನಿಲ್ಲ. ಅದು UGD ಲೈನ್ ಬಂದ್ರೆ ಏನೋ ಇದಾದ್ರೆ ಮಳೆ ಬಂದ್ರೆ ಎಲ್ಲ ಡ್ರೈನೇಜ್ ನೀರು ಒಳಗೆ ಬರ್ತದೆ. ಎಲ್ಲ ಎಲ್ಲಿಂದ ಎಲ್ಲ ತಿಪ್ಪೆಗಳು ಅಲ್ಲಿ ಒಳಗೆ ಬರ್ತದೆ.
ಅಂತ ಇದು ಪರಿಸ್ಥಿತಿಯಲ್ಲಿ ಕಠಿಣ ಪರಿಸ್ಥಿತಿ ಇದು ಮಾಡ್ತೀವಿ ಜೀವನ. ಯಾರು ಬಂದ್ರು ನಮಗೆ ಒಳ್ಳೇದಾಗಲ್ಲ ಅಂದ್ರೆ ವೋಟ್ ಯಾರಿಗೆ ಮಾಡ್ತೀವಿ? ಓಟ್ ಮಾಡ್ಬೇಕು ಮೇಡಮ್, ಓಟ್ ಮಾಡೋದು ನಮ್ಮ ಹಕ್ಕು, ಓಟ್ ಮಾಡ್ತೀವಿ. ಆದ್ರೂ ನಮಗೊಂದು ಏನಾದರೂ ಸಹಾಯ ಮಾಡ್ಬೇಕಲ್ಲ. ಈಗ ಜನಗಳು ಓಟ್ ಹಾಕಿ ಗೆದ್ದಿಸಿದ ಮೇಲೆ ಅಲ್ಲ ಅವರೆಲ್ಲ ಇರೋದು. ಅವ್ರನ್ನ ಯಾಕೆ ನಾವು ಹೋಗಿ ಕೇಳ್ತೀವಿ, ಬಾಕಿ ಅವ್ರನ್ನ ಯಾಕೆ ಕೇಳಲ್ಲ? ಯಾಕೆ ಅವ್ರಿಗೆ ನಾವು ಓಟ್ ಕೊಟ್ಟಿರ್ತೀವಿ, ಅವ್ರಿಗೆ ಗೌರ್ಮೆಂಟ್ ಹಕ್ಕೈತೆ ಅವ್ರಿಗೆ ಅಂತ ತಾನೇ ಕೇಳೋದು. ಮತ್ತು ನಮಗೇನು ಸವಲತ್ತು ಮಾಡಿಲ್ಲ ಅಂದ್ರೆ ಓಟ್ ಯಾರಿಗೆ ಕೊಡಬೇಕು? ಮತ್ತೆ ಇವಾಗ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಒಬ್ರು ನಿಂತಿದ್ದಾರೆ, ನೋಡಿ ಯಾರು ನಿಂತರು ಮೇಡಮ್? ಅಲ್ಲ ಮೇಡಮ್, ಈಗ ನಾವು ಇಲ್ಲಿ ಓಟ್ ಕೊಡ್ತೀವಿ, ಅದೇನೋ ಒಂದು ಹೇಳ್ತಾರ, ನಾವು ಗೆದ್ದು ಬಂದ್ರೆ ನಿಮ್ಗೆ ಅದು ಮಾಡ್ತೀವಿ, ಇದು ನಮಗೇನು ಮಾಡಿಲ್ಲ. ಯಾರಿಗೆ ಕೊಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾರಿಗೆ ಕೊಡ್ಬೇಕು? ಹೇಳ್ತಾರೆ ಅಂದ್ರೆ ನಿಮ್ಮ ಸಮುದಾಯದವರು ಈ ಸಲ ಕಾಂಗ್ರೆಸ್ ಗೆಲ್ಸಲ್ಲ, ಬಿಜೆಪಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ. ಅದು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಸುಮ್ಮನೆ ಅದು ಎಲ್ಲ. ನೋಡು, ಇಲ್ಲಿವರೆಗೆ ನಾವು ಕಾಂಗ್ರೆಸ್ ಮ್ಯಾಗ ಭರೋಸಾ ಇಟ್ಕೊಂಡಿದ್ದೀವಿ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮ್ಯಾಗ ಭರೋಸಾ ಇಟ್ಕೊಂಡಿದ್ದೀವಿ. ಅವರ ಸೇವಕರೇನಲ್ಲ, ಭರೋಸಾ ಇಟ್ಕೊಂಡಿದ್ದೀವಿ. ಅವ್ರು ಏನಾದರೂ ನಮ್ಗೆ ಸಹಾಯ ಮಾಡಬಹುದು ಅಂತ. ಮತ್ತೆ ಯಾರು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಏನು ಹೇಳಕ್ಕಾಗಲ್ಲ ಮೇಡಮ್. ಅಲ್ಲ, ಬಿಜೆಪಿಗೆ ಹಾಕ್ಬೇಕು, ಅವ್ರು ಬರ್ಬೇಕಂತ ಅಲ್ಲ. ನಮ್ಗೆ ಇಲ್ಲಿ ಸವಲತ್ತು ಮಾಡ್ಬೇಕು. ಅವರಿಗೆ ನಾವು ಬಿಜೆಪಿಗೆ ಹಾಕ್ತೀವಿ ಅಂತ ನಾವು ಹೇಳಂಗಿಲ್ಲ. ಇಲ್ಲ ಬಿಡ್ರಿ, ನಾವು ಬಿಜೆಪಿಗೆ ಇದು ಮಾಡಿ ಎಲ್ಲ ಕಾಂಗ್ರೆಸ್ ಇಂದ ನನ್ಗೆ ಇಲ್ಲಿ ಯಾರು ಬಂದು ಅಂತಂತ ಏನು ಕೇಳಂಗಿಲ್ಲ. ಇಲ್ಲಿ ಈಗ ಎಲ್ಲ ಓಡಾಡ್ತಿದಾರಲ್ಲ, ಯಾರು ಕೇಳಂಗಿಲ್ಲ. ನಾವು ಬಿಜೆಪಿ ಅಂತ ಹೇಳಂಗಿಲ್ಲ. ಬರ್ಲಿ, ನಮ್ಗೆ ಕಾಂಗ್ರೆಸ್ ದಾರೇ ಮಾಡಿದಾರ ಅಂದ್ರಿ, ನಮ್ಗೆ ಬಂದಿಲ್ಲೇ ಸವಲತ್ತು ಮಾಡ್ಕೊಡ್ಬೇಕು, ನಮಗೆ ಪತ್ರ ಕೊಡಿಸ್ಬೇಕು. ನಮ್ಗೆ ಬಿಜೆಪಿ ಅವ್ರು ಬಂದು ಕ್ಯಾಂಪೇನ್ ಮಾಡ್ಬೇಕಾದ್ರೆ ಭರವಸೆ ಕೊಟ್ಟಿಲ್ವಾ ನಿಮಗೆ? ಯಾರು ಏನು ಕೊಟ್ಟಿಲ್ಲ ಮೇಡಮ್. ನಾವು ಯಾರು ಇಲ್ಲಿ ಅದೀವಿ, ನಾವು ಕೊಳಚಿ ಪ್ರದೇಶದಾಗ ಬದುಕಿದೀವಿ ಅಷ್ಟೇ, ಆದ್ರೆ ನಾವು ಯಾಕೆ ಬದುಕಿದೀವಿ? ಸುಮ್ಮನೆ ಬದುಕಿದೀವಿ, ಅಷ್ಟು ಜೀವನ ಐತಿ ಇಲ್ಲಿ. ಆದ್ರೆ ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿವರೆಗೆ ನಾವು ಭರೋಸಾ ಮಾಡಿದೀವಲ್ಲ, ಆ ಭರೋಸಾ ಯಾವುದು ಆಗಿಲ್ಲ. ಅದು ಅವ್ರಿಗೆ ಏನು ಅವ್ರು ತೀರ್ಮಾನ ಮಾಡ್ಬೇಕಷ್ಟೇ. ಯಾರು ಭರೋಸಾ ಕೊಡ್ತಾರೆ ಅವ್ರಿಗೆ ಪಕ್ಷೇತರರಾಗಿ ಕೂಡ ಕೆಲವರು ಕಂಟೆಸ್ಟ್ ಮಾಡ್ತಿದ್ದಾರೆ, ಅವ್ರನ್ನ ಏನಾದ್ರು ಗೆಲ್ಸ್ಬೇಕು ಅಂತ. ಅವ್ರು ಏನೋ ಕೆಲಸ ಮಾಡಿದ್ರೆ ಅವ್ರಿಗೆ ಪಕ್ಷೇತರಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಪಕ್ಷೇತರರಿಗೆ ಏನಾರು ಅವರು ಈ ಕೋಆಪ್ರೇಟ್ ಮಾಡಿದ್ರೆ ನಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಎಲ್ಲ ಏರಿಯಾದ. ಇನ್ನೊಂದು ಅಲ್ಪಸಂಖ್ಯಾತರ ಸಮುದಾಯದ ಮಹಿಳೆಯರಿಗೆಲ್ರಿಗೂ ಖುಷಿ ಇದೆ ಕಾಂಗ್ರೆಸ್ ಅಂದ್ರೆ. 2,000 ರೂಪಾಯಿ ತಿಂಗಳು ಕೊಡ್ತಾರೆ, ಫ್ರೀ ಬಸ್ ಇದೆ, ಫ್ರೀ ಕರೆಂಟ್ ಇದೆ, ಇದೆಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಅಂದಾಗ ಮತ್ತೆ ನಾವು ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ನಿಮ್ಮ ಸಮುದಾಯದವರೇ ಅನೇಕರು ಹೇಳ್ತಾರೆ. ಹೇಳ್ತಾರೆ, ಯಾಕಂದ್ರೆ ನಮ್ಮೂರಾಗೆ ಇದ್ದಾರೆ, ದಾವಣಗೆರೆಯಲ್ಲಿ ಇದ್ದಾರೆ ಅವರು. ಇದೈತಲ್ಲ, ಈಗ ಕೊಡ್ಬೇಕಾದ್ರೆ ಕಾಂಗ್ರೆಸ್ಸಿಗೆ ನಾವು ಕೊಡ್ತಿದ್ವಿ. ಕಾಂಗ್ರೆಸ್ಸಿಗೆ ಕೊಡನ್ ಬಿಡ್ರಿ, ಬೇಡ ಅಂತ ಇಲ್ಲ. ಅವ್ರು ಒಂದ್ಸಲ ಬಂದ್ ಈ ಕಡೆ ಎಲ್ಲ ನೋಡ್ಬೇಕು, ಮಾತಾಡಿಸ್ಬೇಕು. ಇಲ್ಲಿ ಯಾರು ಲೀಡರ್ ಇದಾರೆ, ಕೌನ್ಸಿಲರ್ ಯಾರು ಇಲ್ಲಿ ನಮ್ ಹೆಂಗದೆ ಅನ್ನೋದು ನೋಡಿದ್ಮೇಲೆ ಅವ್ರಿಗೆ ಕೊಡ್ತಿದ್ವಿ. MLA ಬಂದಿದ್ರು ಫಸ್ಟಿಗೆ ಒಂದ್ಸಲ ಬಂದು ನೋಡ್ಕೊಂಡ್ರೆ ಅಪ್ಪಾಜಿ ರಾಮಠ. ಈಗ ಅವ್ರ ಮಗ ಅದಾರೆ, ಸೊಸೆ ಅದಾರೆ, ಈಗ ಮತ್ತು ಅವ್ರ ಮಗನಿಗೆ ನಿಲ್ಸಿದಾರೆ ಅಂದಿದ್ಮೇಲೆ ಒಂದ್ ಫೈಟರ್ ನಮಗೆ ಕೊಟ್ಟಿದ್ರೆ ನಮ್ಮ ಜನಕ್ಕೆ ನಾವು ಒಂದು ಸೀಟ್ ಕೇಳಿದ್ವಿ. ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಮತ್ತು ಅವ್ರು ಮಂತ್ಯಾದೇ ಗೆಲ್ಬೇಕನ್ನೋದೈತೆ. ಅದು ನೋಡ್ರಿ, ನೀವು ತಿಳ್ಕೊಂಡ್ ನೋಡ್ರಿ. ನಾವು ಏನು ಇದ್ದಂತ್ರಲ್ಲ, ಇಲ್ಲಿ ಎಲ್ಲ ನಾವು ಆಮೇಲೆ ಇರೋದು ನಮಗೆ ಐತಲ್ಲ, ಅದು ಎಲೆಕ್ಷನ್ ಇಂದ ಇರ್ಲಿ, ಅದು ಆ ಕಡೆ ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲೇ ಮೂಲ ಸೌಲಭ್ಯ ಹೇಳ್ರಿ ಅವ್ರಿಗೆ. ಕಾಂಗ್ರೆಸ್ಗೆ ಇಲ್ಲಿ ಹಕ್ಕುಪತ್ರ ವಿತರಣೆ ಆಗ್ಬೇಕಂತ 30 ವರ್ಷ ಆಶ್ವಾಸನೆ ಕೊಟ್ಟಿದ್ದಾರೆ. 30 ವರ್ಷದಿಂದ ಇದುವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಇದು ಆಶ್ರಯ ಸಮಿತಿಗೆ ಸೇರಿಪಟ್ಟಿದ್ದ ಜಾಗ. ಇದು ಒಂದು ರಸ್ತೆ ಇಲ್ಲ ನೋಡಿ, ನೀವು ಫೋಟೋ ತಗೊಳ್ರಿ. ನೀವು ಒಂದು ರಸ್ತೆ ಇಲ್ಲ. ಈ 8 ಕ್ರಾಸ್ ಇದಾವೆ, ಒಂದು ಒಳಗೆ ರಸ್ತೆ ಇಲ್ಲ. ಎಲ್ಲ UGD ಲೈನು ನೀರು ಒಳಗೆಲ್ಲ ಬರ್ತಿದೆ. ಕೊಟ್ಟು ನಾವು ಕೊಡಿಸ್ತೇವೆ ನಿಮಗೆ ಹಕ್ಕುಪತ್ರ, ನೀವು ಬರ್ರಿ ಅಂತ ಕರೆದ್ರೆ ನಾವು ಆಗ ಮಾತಾಡಿ ಅವ್ರ ಜೊತೆಗೆ ನಾವು ನಿಲ್ತೇವೆ. ಇಲ್ಲ ಅಂದ್ರೆ ನಿಲ್ಲಲ್ಲ ಮೇಡಮ್. ಇವರೆಲ್ಲರೂ ಹೋಗ್ತಿದ್ದಾರೆ 15 ವರ್ಷದಿಂದ. ಹೋಗಿ ಯಾರ ಮನೆ ಹತ್ರ ಹೋದ್ರು, ಶಾಮನೂರ್ ಮನೆ ಹತ್ರ ಹೋಗಿ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕುತ್ಕೊಂಡ್ಬಂದಿರೋ. 15 ವರ್ಷ ಟೋಟಲ್ ಲೆಕ್ಕ ಹಾಕ್ರಿ ನೀವು. 15 ವರ್ಷ ಅವ್ರು ಹೋದ್ರು, ಇವ್ರಿಗೇನು ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಇವ್ರು ಎಲೆಕ್ಷನ್ ಎಲ್ಲ ಬಂದಾಗ ಹಿಂಗೆ ಒಂದು ರೋಡ್ ಮಾಡಿರ್ತಾರೆ, ಒಂದು ರೋಡು ಯಾವ್ದಾದ್ರು ಒಂದು ಲೈಟ್ ಇಷ್ಟ ಹಾಕಿ ಮುಗೀತು, ನಡಿ ಓಟ್ ಹಾಕ್ರಿ ಬೇಕಂತ. ನೀವೇ ಮಾಡ್ತಿರೋದು ಏನಾದ್ರು ಒಂದು ಹಾಕಿ ಇಂಥದ್ದೊಂದು ರೋಡ್ ಮಾಡಿಸ್ತಾರೆ, ಒಟ್ಟು ಕಾಣಂಗೆ ಜನಕ್ಕೆ ಒಂದು ರೋಡ್ ಮಾಡಿಸ್ತಾರೆ, ನಡ್ರಿ ನಮಗೆ ಓಟ್ ಹಾಕ್ರಿ ಅಂತೇಳಿ ಇವ್ರು ಹಾಕಿ ಬರ್ತಾರೆ. ನಮ್ದು 100+ ಫ್ಯಾಮಿಲೀಸ್ ಇದಾವೆ, 2000+ ವೋಟ್ಸ್ ಇದಾವೆ ಇಲ್ಲಿ. ಹೌದಾ ಮೇಡಮ್? 15 ವರ್ಷದಿಂದ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಏನಾದ್ರು ಸಿಗ್ಬೇಕಾ? ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾರು? ಈಗ ನಮಗೆ ಇಷ್ಟ ಇಲ್ಲ ಇಲ್ಲಿರೋಕ್ಕೆ. ಈಗ ನನಗೆ ಇಷ್ಟ ಇಲ್ಲ, ಸ್ಪೆಸಿಫಿಕ್ಲಿ ನನಗೆ ಇಷ್ಟ ಇಲ್ಲ ಇಲ್ಲಿರೋಕ್ಕೆ. ನಾನು ಹೋಗ್ಬೇಕು ಮನೆ ಮಾರೆ. ಈಗ ನನಗೆ ಡಾಕ್ಯುಮೆಂಟ್ಸ್ ಬೇಕು. ಈಗ ನಾನು ಇವ್ರ ಭರೋಸೆ ಮೇಲೆ ಕುಂತ್ರೆ ನನಗೆ ಆಗ್ತಿಲ್ಲ ಇಲ್ಲಿರೋಕ್ಕೆ. ಇವ್ರ ಭರೋಸೆ ಮೇಲೆ ನಾನು ಕುಂದ್ರಕ್ಕೂ ಆಗ್ತಿಲ್ಲ. ನನಗೆ 15 ವರ್ಷ ಆಯಿತು. ಈಗ ನನಗೆ ಡಾಕ್ಯುಮೆಂಟ್ಸ್ ಬೇಕು. ಈಗ ನಾ ಇಷ್ಟು ದಿನ ಇವ್ರ ಮೇಲೆ ಭರೋಸೆ ಇಟ್ಟು ಬಿಟ್ಟಿದ್ವಿ ನಾವು. ಇವ್ರು ಕೊಡಿಸ್ತಾರೆ, ದೊಡ್ಡವರದಾರೆ, ನಮ್ಮ ದೊಡ್ಡವರದಾರೆ ಅಂತೇಳಿ. ನಮ್ಮ ದೊಡ್ಡವ್ರು ಏನೂ ಕೆಲಸಕ್ಕೆ ಆಗಲಿಲ್ಲ ಇಲ್ಲಿ. ನಾವು 15 ವರ್ಷದಿಂದ ನೋಡಿದ್ವಿ. ಇನ್ನೊಂದು 15 ವರ್ಷ ಆದರೂ ನನಗಂತೂ ಡಾಕ್ಯುಮೆಂಟ್ಸ್ ಸಿಗಲ್ಲ. ನಾನು ಅವ್ರು ಮಾತಾಡ್ತಿಲ್ಲ. ನನ್ನ ಪ್ರಾಬ್ಲಮ್ ಇದೆ. ನನ್ನ ಹತ್ರ ಫಂಡಮೆಂಟಲ್ ರೈಟ್ಸ್ ಇದೆ. ಹೌದಾ? ನನ್ನ ಒಪಿನಿಯನ್ ನಾನು ಹೇಳ್ಬೋದು. ಹೌದಾ? ನನ್ನ ಹತ್ರ ಇದೆ, ನನಗೆ ಇವ್ರದ್ದೆಲ್ಲ ಬೇಡ. ಈಗ ನನ್ನ ಪ್ರಕಾರ ನನ್ನ ನ್ಯೂಸ್ ಏನು ನೋಡ್ತಾಳೆ, ನಿಮಗೆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನನ್ನ ಹತ್ರ ಲೆಟ್ರ್ ಇದೆ. ಈ ಲೆಟ್ರನ್ನ ನಿಮ್ಮ ಚಾನಲ್ ಒಂದ್ಸಲ ತೋರಿಸ್ಬೇಕಷ್ಟೇ.
ಈ ಲೆಟರ್ನ ನೀವು ಒಂದ್ಸಲ ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಾ ಮ್ಯಾಟ್ರ್. ನಾವು ಇಷ್ಟಾಕೊಂದು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಈಗ ನಿಮಗೆ ಮ್ಯಾಟ್ರೇ ಗೊತ್ತಿಲ್ಲ, ಈಗ ಹೆಂಗೆ ಗೊತ್ತಾಗುತ್ತೆ? ಹೇಳಿದ್ರಲ್ಲ ಅರ್ಥ ಆಯ್ತು. ಅಲ್ಲ, ನನ್ನ ಹತ್ರ ಲೆಟ್ರ್ ಇದೆ, ಒಂದ್ಸಲ ಈ ಲೆಟ್ರ್ ಪೂರ್ತಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮ್ಯಾಟ್ರ್. ಹಂಗೆ ನಿಮ್ಮ ನ್ಯೂಸಲ್ಲೂ ಒಂದ್ಸಲ ತೋರಿಸಿದ್ರೆ ಈ ಲೆಟರ್ನ ಯಾರಿಗೂ ಗೊತ್ತಿಲ್ಲ, 90% ಯಾರಿಗೂ ಗೊತ್ತಿಲ್ಲ ಈ ಮ್ಯಾಟ್ರ್. ಇಲ್ಲೇ ಬಿ ಬ್ಲಾಕ್ ಇದೆ, ಇವು ಸಿ ಬ್ಲಾಕ್, ಬಿ ಬ್ಲಾಕ್ವರೆಗೂ ಗೊತ್ತಿಲ್ಲ ಈ ಮ್ಯಾಟ್ರ್. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತೇಳಿ ಎಲ್ಲರೂ ಏನೋ ಆಕ್ಯುಪೈ ಮಾಡ್ಕೊಂಡಿದ್ದೀವಿ ನಾವು ಅಂತ ಎಲ್ಲರೂ ಮಾತಾಡ್ತಿರೋದು. ಎ ಬ್ಲಾಕು ಸಿ ಬ್ಲಾಕ್ ಈ ಸೈಡ್ ಎಲ್ಲ ಮಾತಾಡ್ತಿರೋದು ಹಂಗೆ ನಾವು ಬಂದು ಆಕ್ಯುಪೈ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲಿ ಆಕ್ಯುಪೈ ಮಾಡ್ಕೊಂಡಿಲ್ಲ, ನಾವು ಕರೆಕ್ಟಾಗಿ ದುಡ್ಡು ಕಟ್ಟಿದ್ದೀವಿ. ದುಡ್ಡು ಕಟ್ಟೇ ನಮಗೆ ಡಾಕ್ಯುಮೆಂಟ್ಸ್ ಇಲ್ಲ, ನಮ್ಮ ಹತ್ರ ಫ್ರಾಡ್ ಆಗಿದೆ ಅಂತಿದೆ. ಹೌದಾ? ಅದೆಲ್ಲ ನಾನು ಡೀಟೇಲ್ ಆಗಿ ಲೆಟರ್ ಬರ್ತಿದ್ದೀನಿ. ಸಿಗ್ಬೇಕು ಅಂದ್ರೆ ಏನಾಗ್ಬೇಕು ಅಂತೀರಾ? ಡಾಕ್ಯುಮೆಂಟ್ ಸಿಗ್ಬೇಕಂದ್ರೆ ನೋಡ್ರಿ ಮೇಡಮ್, ಸರ್ವೆ ಆಗಿದೆ. ಹೌದಾ? ತಹಸೀಲ್ದಾರ್ ಆಫೀಸಿಂದ ಸರ್ವೆ ಆಗಿದೆ, ಡೋರ್ ನಂಬರಿಂಗ್ ಸಿಕ್ಕಿದೆ ನಮಗೆ. ಡೋರ್ ನಂಬರು ಸರ್ವೆ ಆದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲಿರುತ್ತೆ ಮೇಡಮ್? ತಹಸೀಲ್ದಾರ್ ಆಫೀಸ್ ಒಳಗೆ ಇರ್ತದೆ. ಬೇಕು ನೆಕ್ಸ್ಟ್ ಸ್ಟೆಪ್ ಏನಾಗಬೇಕು ಮೇಡಮ್? ಸಿಟಿ ಕಾರ್ಪೊರೇಷನ್ ಒಳಗೆ ನಮ್ಮ ಇದು ಡಾಕ್ಯುಮೆಂಟ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಇದು ಮಾಡಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪೇ ಮಾಡ್ತಿಲ್ಲ ಇವರು. ಫೈಲ್ ನಮ್ಮದು ಸ್ಟಕ್ ಆಗಿಬಿಡೋದೆ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ. ನಮಗೆ ಮುಂದೆ ಮೂವ್ ಆಗಬೇಕು. ಹೌದಾ ಮೇಡಮ್? ಸರ್ವೆ ಮಾಡ್ತಿದ್ದಾರೆ, ಡೋರ್ ನಂಬರ್ ಹಾಕಿದ್ದಾರೆ ಅಂತೀರ, ಅದ್ರ ಅರ್ಥ ಏನು ಹೇಳ್ರಿ? ಹೌದಾ? ತಹಸೀಲ್ದಾರ್ ಆಫೀಸ್ ಒಳಗೆ ನಮ್ಮ ಫೈಲ್ ಇದೆ ಅಂತ ಅರ್ಥ. ಮತ್ತೆ ಮೂವ್ ಯಾಕೆ ಆಗ್ತಿಲ್ಲ? ಅದು ಇಷ್ಟು ವರ್ಷ ಆದರೂ. ಅವಾಗ ಸರ್ವೆ ಮಾಡಿ 3 ತಿಂಗಳು ಅಂತ ಹೇಳಿದ್ರು, ಸರ್ವೆ ಮಾಡಿ 3 ವರ್ಷ ಆಗಕ್ಕೆ ಬಂತು. ಈಗ 3 ತಿಂಗಳು ಅನ್ನೋದು 3 ವರ್ಷ ಆಯ್ತು. ಮತ್ತು ಫೈಲ್ ನಮ್ದು 3 ವರ್ಷದಿಂದ ಅಲ್ಲೇ ಇದೇನ, ಅದು ಮುಂದೆ ಹೋಗ್ತಿಲ್ಲ. ಅದೇ ಮುಂದೆ ಯಾಕೆ ಹೋಗ್ತಿಲ್ಲ ಅಂತ ನಾವು ಇದು ಕೇಳ್ತಿರೋದು. ಹಾಗಾದ್ರೆ ಇವಾಗ ಎಲೆಕ್ಷನ್ ಅಲ್ಲಿ ಏನಾದ್ರು ಚೇಂಜ್ ಆಗ್ಬೇಕು ಅಂತ ಬಯಸ್ತೀರಾ? ಎಲೆಕ್ಷನ್ ನೋಡ್ರಿ ಮೇಡಮ್, ನಾವು ಮೊದಲಿಂದನೂ ಕಾಂಗ್ರೆಸ್ಗೆ ಹಾಕೊಂಬಂದೀವಿ. ನಾವು ಅದೆಲ್ಲ ಹೇಳ್ತಿಲ್ಲ ನಿಮಗೆ. ಆ ಪಾರ್ಟಿಗೆ ಹಾಕೋಣ, ಈ ಪಾರ್ಟಿಗೆ ಹಾಕೋಣ, ಯಾವ ಪಾರ್ಟಿಗೆ ಹಾಕಿದ್ರು ನಮಗೇನೂ ಇಲ್ಲ. ನಮಗೆ ನಾವೇನು ಅವ್ರಿಗೆ ಪೂರ್ತಿ ಇದು ಹೇಳ್ತಿಲ್ಲ. ಇದೆಲ್ಲ ಮಾಡಿಸ್ಕೊಟ್ಟವ್ರು ಕಾಂಗ್ರೆಸ್ನವರೇ. ನಾವು ಕಾಂಗ್ರೆಸ್ನವ್ರಿಗೆ ಏನು ಬ್ಲೇಮ್ ಮಾಡ್ತಿಲ್ಲ. ನಮಗೆ ಲೈಟ್ ಆಗಲಿ, ನಮಗೆ ರೋಡ್ ಆಗಲಿ, ಏನೇನು ಮಾಡಿಸ್ಕೊಟ್ಟವ್ರು ಕಾಂಗ್ರೆಸ್ನವರು. ನಾವು ಅವ್ರಿಗೆ ಡೈರೆಕ್ಟಾಗಿ ಬ್ಲೇಮ್ ಮಾಡಿ ಇವ್ರು ಏನೂ ಮಾಡಿಸಿಲ್ಲ, ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟೆ. ಈ ಒಂದು ವಿಷಯಕ್ಕಾಗಿ ನಾವು ಅವ್ರಿಗೆ ಮಾಡಿಸ್ಕೊಟ್ರಲ್ಲ ಫೇವರ್ಸ್ ಎಲ್ಲ ನಾವು ಮರಿಬಾರ್ದು. ನಮ್ಗೆ ಇಷ್ಟ ಆಗೊಂದಿಲ್ಲ ಮಾಡಿಸ್ಕೊಟ್ರೆ ಡಾಕ್ಯುಮೆಂಟ್ಸ್ ಒಂದು ಮಾಡಿಸ್ಕೊಟ್ಬಿಟ್ರಿ ಮುಗ್ದೇ ಹೋಗುತ್ತೆ. ಯಾಕಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಸ್ಟಾರ್ಟಿಂಗಿಂದ ಬರ್ತಿಲ್ಲ. ತಹಸೀಲ್ದಾರ್ ಆಫೀಸ್ ಒಳಗೆ ನಮ್ಮ ಫೈಲ್ ಇದೆ ಅಂತ ಹೇಳಿದ್ರೆ ಸೀದಾ ನೀವು ಮೂವ್ ಮಾಡೋದು ಅದೇನು ದೊಡ್ಡ ಆಗೋದಲ್ಲ. ಸಿಟಿ ಕಾರ್ಪೊರೇಷನ್ಗೆ ನೆಕ್ಸ್ಟ್ ಸ್ಟೆಪ್ ಇರೋದು ನಮ್ಮದು. ಅದನ್ನು ಮಾಡಿಸ್ಬಿಟ್ರಿ. ಬೇಡ ನಮಗೆ ಇನ್ಸ್ಟೆಂಟಾಗಿ ನಮಗೆ ಹೀಗೆ ಡಾಕ್ಯುಮೆಂಟ್ ಬೇಕು ಅಂತ ನಾವು ಕೇಳ್ತಿಲ್ಲ. ಎಲೆಕ್ಷನ್ ಟೈಮು ನಮಗೂ ಗೊತ್ತು, ನಿಮ್ಮದು ನಾಮಿನೇಷನ್ ಇರ್ತದೆ, 1000 ಕೆಲಸ ಇರ್ತವೆ. ನಿಮ್ಮ ಒಂದ್ ಭರವಸೆ ಕೊಡ್ಲಿ ಅಂತ ಹೇಳಿ. ಭರವಸೆ ಕೊಳ್ಳಿ. ನಮಗೊಂದು ಭರವಸೆ 15 ವರ್ಷದಿಂದ ಕೊಟ್ಟರೆ ಮೇಡಮ್, ಆ ಭರವಸೆ ಬೇಡ ನಮಗೆ ರಿಟರ್ನಲ್ಲಿ ಕೊಟ್ಟೋಗ್ಲಿ. ಒಂದು ರಿಟರ್ನ್ ಲೆಟರ್ ತರ್ತೀನಿ, ರಿಟರ್ನಲ್ಲಿ ಒಂದು ಸೈನ್ ಮಾಡಿಕೊಟ್ಟು ಹೋಗ್ಲಿ ನನಗೆ. ಅವ್ರು ಟೈಮ್ ತಗೊಳ್ಳಿ. ಇಲ್ಲಿವರೆಗೂ ರಿಟರ್ನಲ್ಲಿ ಯಾರು ಕೊಟ್ಟಿಲ್ಲ. ಅವ್ರು ಟೈಮ್ ತಗೊಳ್ಳಿ, 3 ತಿಂಗಳ ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ವರ್ಷ ತಗೊಳ್ಳಿ, ಒಟ್ಟು ರಿಟರ್ನಾಗಿ ಕೊಟ್ಟೋಗ್ಲಿ ನಮಗೆ. ಎಲೆಕ್ಷನ್ ಆದಮೇಲೆ ಇಷ್ಟು ದಿನ ಆದಮೇಲೆ ಮಾಡಿಸ್ತೀನಿ ಏನಂತೇಳಿ ಅದೊಂದು ಲೆಟರ್ ಕೊಟ್ಟೋಗ್ಲಿ ನಮಗೆ. ಅದಾದಮೇಲೆ 2,000 ಓಟ್ ಇದ್ದಾವೆ, ಅದು ಹಾಕ್ಸೋ ಜವಾಬ್ದಾರಿ ನಂದು. ಹೌದಾ? ಅಲ್ಲೊಂದು ಗೇಟ್ ಹಾಕ್ತೀವಿ. ಅವ್ರೇನಾದ್ರೂ ನಮಗೆ ರಿಟರ್ನಲ್ಲಿ ಕೊಟ್ರೆ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಹಾಕ್ಸೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.